ಮಹಿಳೆಯರ ಗೌರವಕ್ಕೆ ಚ್ಯುತಿಯನ್ನು ಉಂಟು ಮಾಡಿರ್ತಕ್ಕಂತಹ ಒಂದು ಕೋಮುವಾದಿ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಏನೊಂದು ಮಹಿಳಾ ವಿರೋಧಿ ಧೋರಣೆ ಇದೆ, ಇದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಭಾರಿ ದೊಡ್ಡ ರೀತಿಯಾದಂಥ ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಯುವಜನ ಸಂಘಟನೆ, ವಿದ್ಯಾರ್ಥಿ ಸಂಘಟನೆ, ಮಹಿಳಾ ಸಂಘಟನೆಗಳು ಬೀದಿಗಿಳಿದು ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. ಬಹಳ ನಾಚಿಕೆಗೇಡಿನ ಸಂಗತಿ, ಮಹಿಳೆಯರನ್ನು ಮಾತೆ ಅಂತ ಹೇಳ್ತಕ್ಕಂಥ ಈ ಜನಗಳು ಅಥವಾ ಬಾರಿ ಬಾರಿ ಮಹಿಳೆಯರನ್ನು ಅಟ್ಟಕ್ಕೇರಿಸ್ತಕ್ಕಂಥ ಹೊಗಳಿ ಅಟ್ಟಕ್ಕೇರಿಸ್ತಕ್ಕಂಥ ಈ ಜನಗಳು ನಿರಂತರವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಕಲ್ಲಡ್ಕ ಪ್ರಭಾಕರ್ ಭಟ್ಟ ಒಂದಲ್ಲ ಎರಡಲ್ಲ 1000 ಸರ್ತಿ ಇವತ್ತು ಅವರ ಮನುಸ್ಮೃತಿ ಏನಿದೆ ಅದರ ಆಧಾರದಲ್ಲಿ ಮಹಿಳೆಯರ ಮೇಲೆ ಅನವಶ್ಯಕವಾಗಿ ಕ್ಷುಲ್ಲಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಹೀನಾಯಮಾನವಾಗಿ ಅವರನ್ನು ದೂಡ್ತಕ್ಕಂಥ ಪ್ರಸಂಗಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ಬಾರಿ ಹೇಳ್ತಾ ಇದ್ದಾರೆ RSS ಅಂದರೆ ಏನು ಒಂದು ಬಹಳ ಶಿಸ್ತುಬದ್ಧ ಸಂಘಟನೆ, ಸಾಂಸ್ಕೃತಿಕ ಸಂಘಟನೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅವರ ಶಿಸ್ತು ಏನು ಅಂತೇಳಿ ಇವತ್ತು ನಾವು ಕಾಣ್ತಾ ಇದ್ದೇವೆ. RSS ಈ ದೇಶದ ಒಂದು ನಟೋರಿಯಸ್ ಭಯೋತ್ಪಾದಕ ಸಂಘಟನೆ ಅಂತ ನಾವು ಹೇಳ್ತಾ ಇದ್ದೇವೆ. ಇವತ್ತು ನಾವು ಕಾಣ್ತಾ ಇದ್ದೇವೆ ಇಂಥ ಒಂದು ಕಲ್ಲಡ್ಕ ಪ್ರಭಾಕರ್ ಭಟ್ ನಿರಂತರವಾಗಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮಾತ್ರವಲ್ಲ, ಇಲ್ಲಿ ಬಹಳ ಪ್ರಮುಖವಾದಂಥ ಪ್ರಶ್ನೆ ಇದೆ. ಮುಸ್ಲಿಂ ಮಹಿಳೆಯರು ಇದನ್ನು ನಾವು ಒಪ್ಪೋದಿಲ್ಲ. ಅವರು ಎಲ್ಲ ಮಹಿಳೆಯರ ಮೇಲೆ ಈ ರೀತಿಯಾದಂತಹ ಒಂದು ರೀತಿ ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ಇವರು ಮುಸ್ಲಿಂ ಮಹಿಳೆಯರಂತ ಹೇಳುವಾಗ ಮಹಿಳೆಯರಲ್ಲಿ ಅದನ್ನು ಒಂದು ಇಬ್ಬಾಗ ಇದೆಯಾ? ಮುಸ್ಲಿಂ ಮಹಿಳೆಯರು, ಹಿಂದೂ ಮಹಿಳೆಯರು, ಕ್ರಿಶ್ಚಿಯನ್ ಮಹಿಳೆಯರಂತ ಏನಿದೆ ಇದೆಯಾ? ಮಹಿಳೆಯರಂದರೆ ಮಹಿಳೆಯರು. ಆ ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ಪರಂಪರೆ. ಇವರು ಏನು ಮುಸ್ಲಿಂ ಮಹಿಳೆಯರಂತ ಹೇಳಿ ಒಂದು ದೊಡ್ಡ ರೀತಿಯಾದಂತಹ ಆಪಾದನೆಗಳನ್ನು ಮಾಡ್ತಕ್ಕಂಥದ್ದು. ಹಿಂದೂ ಮಹಿಳೆಯರ ಮೇಲೆ ಏನದು ಇವರಿಗೆ ಗೌರವ ಇದೆಯಾ? ಇದೇ ಇವರ ಜನಗಳು ಮಂಗಳೂರಿನ ನಡೆದಿರ್ತಕ್ಕಂಥ ಪಬ್ ಅಟ್ಯಾಕ್ ಆಗಿರ್ಬೋದು, ಹೋಮ್ ಸ್ಟೇ ಅಟ್ಯಾಕ್ ಆಗಿರ್ಬೋದು, ಅಲ್ಲಿ ನಡೆದಿರ್ತಕ್ಕಂಥ ಹೆಣ್ಮಕ್ಕಳ ಮೇಲೆ ದಾಳಿ ಮಾಡಿರ್ತಕ್ಕಂಥವ್ರು ಯಾರು? ಇವರು ತಾನೇ ಸಂಸ್ಕೃತಿ ಹೆಸರಿನಲ್ಲಿ ಹೆಣ್ಮಕ್ಕಳ ಮೇಲೆ ದಾಳಿಗಳನ್ನು ನಡೆಸಿರ್ತಕ್ಕಂಥದ್ದು. ಅಂದರೆ ಇವರ ಏನು ಒಂದು ಮನುಸ್ಮೃತಿ ಇದೆ, ಇವರ ಕೋಮುವಾದಿ ಅಜೆಂಡಾ ಇದೆ. ಮಹಿಳೆಯರನ್ನು 4 ಗೋಡೆಗಳ ಮಧ್ಯೆ ಬಂದಿಯಾಗಿರ್ತಕ್ಕಂಥ ಇವರ ಹುನ್ನಾರ ಇದೆ. ಖಂಡಿತಕ್ಕೂ ಕೂಡ ಇವತ್ತಿನ ಸಮಾಜ ಇದನ್ನು ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ ಒಂದಲ್ಲ 1000 ಸರ್ತಿ ಈ ನಮೂನೆಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ದುರ್ದೈವ ಏನಂದರೆ ಈ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ. ಇಡೀ ರಾಜ್ಯದ ಜನ ಈ BJP ಸಂಘ ಪರಿವಾರದ ಏನು ಉಪದ್ರ ತೊಂದರೆಗಳು ಬೇಡ ಅಂತೇಳಿ ಒಂದು ಜಾತ್ಯತೀತ ಸರ್ಕಾರವನ್ನು ಇವತ್ತು ರಚನೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿ ದೃಢವಾಗಿ ನಿಲ್ಲಬೇಕಿತ್ತು, ದೀನ ದಲಿತರ ಪರವಾಗಿ ದೃಢವಾಗಿ ನಿಲ್ಲಬೇಕಿತ್ತು, ಶೋಷಿತ ಜನರ ಪರವಾಗಿ ದೃಢವಾಗಿ ನಿಲ್ಲಬೇಕಿತ್ತು. ಆದರೆ ಇಷ್ಟೆಲ್ಲ ಅವಾಂತರ ಆದ್ರೂ ಕೂಡ ಸರ್ಕಾರ ಇವತ್ತು ಏನು ಕೋರ್ಟಿನ ಮುಂದೆ ಏನು ಹೇಳ್ತಾ ಇದ್ದಾರೆ, ನಾವು ಅವರನ್ನು ಅರೆಸ್ಟ್ ಮಾಡೋದಿಲ್ಲ ಅಂತೇಳಿ. ಅಲ್ರಿ, ನೀವು ಈ ಸಮಾಜದ ಒಳಗಡೆ ಅನವಶ್ಯಕವಾಗಿ ಏನೂ ತಪ್ಪು ಮಾಡದೇ ಇರ್ತಕ್ಕಂಥ ಎಷ್ಟೋ ಜನರನ್ನು ನೀವು ಜೈಲಿಗೆ ಹಾಕಿದ್ದೀರಿ. ಏನು ಅವರ ವಿಚಾರಣೆ ಇಲ್ಲದೆ ಅವರನ್ನು ಜೈಲಿಗೆ ಹಾಕಿದ್ದೀರಿ. ಇಲ್ಲಿ ಇವತ್ತು ಈ ದಾಖಲೆ ಇದೆ. ಇಷ್ಟು ವಿಷವನ್ನು ಕಾಡ್ತಕ್ಕಂತಹ ಒಬ್ಬ ಮನೋಸ್ಥಿತಿಯ ವ್ಯಕ್ತಿ, ಈ ನಮ್ಮ ಕೋಮುವಾದಿ ವ್ಯಕ್ತಿ ಈ ನಮೂನೆಯ ಹೇಳಿಕೆಗಳನ್ನು ಕೊಡುವಾಗಲೂ ಕೂಡ ಸ್ವಯಂ ಪ್ರೇರಿತವಾಗಿ ಸರ್ಕಾರ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ತಯಾರಿಲ್ಲ. ಪೊಲೀಸ್ನವರು ಕೂಡ ಅವರ ಬಗ್ಗೆ ಚಕಾರ ಶಬ್ದ ಎತ್ತಾ ಇಲ್ಲ ಅಂತ ಆದರೆ ನಾವು ಎಲ್ಲಿದ್ದೀವಿ ಅಂತ ನಾವಿವತ್ತು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಯಾಕಂದರೆ ಇವತ್ತು ನಮ್ಮ ಸಮಾಜ ಈ ಸಂವಿಧಾನಕ್ಕೆ ಗೌರವ ಕೊಡಬೇಕಾಗಿದೆ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿದೆ. ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಕಾನೂನು ವಿರೋಧಿ, ಸಂವಿಧಾನ ವಿರೋಧಿ, ಮಹಿಳಾ ವಿರೋಧಿ. ಆದ್ದರಿಂದ ತಕ್ಷಣಕ್ಕೆ ಅವರನ್ನು ಬಂಧನ ಮಾಡಬೇಕು. ಸರ್ಕಾರ ಹೇಳಿದ್ರೆ ನಾವು ಬಂಧನ ಮಾಡೋದಿಲ್ಲ ಅಂತೇಳಿ ಮತ್ತೆ ಯಾರು ಬಂಧನ ಮಾಡಬೇಕು? ಈ ನಮ್ಮನೆ ಹೇಳಿಕೆಗಳನ್ನು ಎಷ್ಟು ಬಾರಿ ಕೊಟ್ಟಿದ್ದಾರೆ ಈ ಜಿಲ್ಲೆಯ ಒಳಗಡೆ ನಿರಂತರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ? ಅವರಿಗೆ ಪ್ರಾಯ ಆಗಿದೆ, ಅವರಿಗೆ ರೋಗ ಇದೆ, ಹೇಳಲಿಕ್ಕೆ ಆಗೋದಿಲ್ಲ. ನಾಲಿಗೆ ಸರಿ ಇದೆಯಾ? ನಾಲಿಗೆ ಸರಿ ಇದೆ.
ಏನು ಹರಿತವಾದ ಈ ಕೊಳಕು ಮನೋಸ್ಥಿತಿಯ ಕಲ್ಲಡ್ಕ ಪ್ರಭಾಕರ್ ರೆಡ್ಡಿನ ಬಾಯಿಂದ ಹೊರಡ್ತಕ್ಕಂಥ ಮಾತುಗಳಿದೆ ಅಲ್ಲ, ಅದನ್ನು ಈ ಸಮಾಜ ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ಕಲ್ಲಡ್ಕ ಪ್ರಭಾಕರ್ ಭಟ್ಟಿ ಬಂಧನ ಆಗುವವರೆಗೆ ಈ ಜಿಲ್ಲೆಯ ವಿದ್ಯಾರ್ಥಿ, ಯುವಜನರು, ಮಹಿಳೆಯರು ನಿರಂತರವಾದಂಥ ಹೋರಾಟವನ್ನು ಮಾಡ್ತೀವಿ. ಈ ಸರ್ಕಾರ ಯಾರ್ದು ಅಂತ ನಮಗೆ ಕ್ಲಾರಿಫೈ ಆಗಬೇಕು. ಜನ ಇವತ್ತು ಕೇಳ್ತಾ ಇದ್ದಾರೆ. ಅಂದರೆ ಇವತ್ತು ನ್ಯಾಯಪರವಾಗಿ, ಸಂವಿಧಾನ ಪರವಾಗಿ ನಾವು ಹೋರಾಟವನ್ನು ಮಾಡಬೇಕಾದ್ರೆ ಹೋರಾಟ ಮಾಡಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಈ ಸರ್ಕಾರ ಹೇಳ್ತಾ ಅಂದರೆ ನಾವು ಈ ಸರ್ಕಾರ ಯಾರ್ದು, ಯಾರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ನಾವು ಸರ್ಕಾರವನ್ನು ಕೇಳ್ತಾ ಇದ್ದೇವೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥ ಕಲ್ಲಡ್ಕ ಪ್ರಭಾಕರ್ ಭಟ್ಟನನ್ನು ತಕ್ಷಣವೇ ಬಂಧಿಸಬೇಕು. ಇಂಥ ಕೋಮುವಾದಿ ಅಜೆಂಡಾ ಇಟ್ಕೊಂಡು ಇವತ್ತು ಗೊತ್ತಿರಬೇಕು, ಇವತ್ತು ಈ ಜಿಲ್ಲೆ ಒಳಗಡೆ ಸಂಘ ಪರಿವಾರ ಇಬ್ಬಾಗ ಆಗಿದೆ, 2 ಅಲ್ಲ 3 4 ಭಾಗ ಆಗಿದೆ. ಈಗ ಮತ್ತೆ ಅದಕ್ಕೆ ಪ್ಯಾಚನ್ನು ಹಾಕಲಿಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ಟನನ್ನು ಸಂಘ ಪರಿವಾರದ ಒಳಗಡೆ ಮೂಸುವ ಗತಿ ಇಲ್ಲ. ತನ್ನನ್ನು ತಾನು ಏನು ಜನ ತನ್ನನ್ನು ಸ್ವೀಕಾರ ಮಾಡಬೇಕಂತೇಳಿ ಬಾಯಿಗೆ ಬಂದಾಗಿ ಇವತ್ತು ಬೊಗಳ್ತಾ ಇದ್ದಾರೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಎಷ್ಟು ಮತ್ತೆ ಚುನಾವಣೆ ಹತ್ತಿರ ಬರ್ತಾ ಇದೆ, ಹತ್ತಿರ ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅದೆಷ್ಟು ಕೋಮುಗಲಭೆ ಎಬ್ಬಿಸಿ ಇವತ್ತಿನ ಯುವಕರನ್ನು ತಲೆಗೆ ಇವತ್ತು ವಿಷ ಬೀಜವನ್ನು ಬಿತ್ತಿ ಮತ್ತೆ ಇವತ್ತು ಈ ಜಿಲ್ಲೆಯ ಒಳಗಡೆ ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸಗಳು ಇವತ್ತು ಆಗ್ತಾ ಇದೆ. ಖಂಡಿತಕ್ಕೂ ಈ ಜಿಲ್ಲೆಯ ಜನತೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧ ನೀವೇನಾದರೂ ಮಾತಾಡಿದರೆ ಅವರ ಪರವಾಗಿ ದೃಢವಾಗಿ ನಿಲ್ಲಕ್ಕೆ ಜಾತ್ಯತೀತವಾಗಿ ಸೌಹಾರ್ದ ಪ್ರಿಯರಾದ ಜನ ಈ ಜಿಲ್ಲೆಯಲ್ಲಿ ಬಹುಸಂಖ್ಯಾತ ಜನ ಇದ್ದಾರೆ. ಖಂಡಿತಕ್ಕೂ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಈ ಜಿಲ್ಲೆಯ ಜನತೆ ದೃಢವಾಗಿ ನಿಲ್ತೇವೆ, ಸೌಹಾರ್ದತೆಯನ್ನು ಎತ್ತಿ ಹಿಡಿತೇವೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಕೊನೆಯದಾಗಿ ಹೇಳೋದಿಷ್ಟೇ, ಕಲ್ಲಡ್ಕ ಪ್ರಭಾಕರ್ ಭಟ್ನಂಥ ಕೋಮು ಕ್ರಿಮಿಯನ್ನು ನೀವು ತಕ್ಷಣವೇ ಬಂಧಿಸಬೇಕು. ಇಲ್ಲದೇ ಇದ್ದರೆ ಈ ಜಿಲ್ಲೆ ಮತ್ತೆ ಇವತ್ತು ಅಪಾಯದ ಹಂಚಿಗೆ ಹೋಗುತ್ತೆ. ಎಷ್ಟು ಜೀವಗಳಿವತ್ತು ನಾಶ ಆಗುವಂಥ ಹಂತಕ್ಕೆ ಹೋಗುತ್ತೆ. ಇವರು ಬಾಯಿಗೆ ಬಂದಾಗೆ ಮಾತಾಡಿ ಬರ್ತಾರೆ. ಅದೇ ಅಂತಿಮವಾಗಿ ಕೊನೆಯದಾಗಿ ಇವತ್ತು ಪ್ರಾಣಗಳನ್ನು ಕಳ್ಕೊಳ್ಳುವಂಥದ್ದು ಬಡಪಾಯಿ ತಾಯಿಯ ಮಕ್ಕಳು, ಗಂಡು ಮಕ್ಕಳು. ಇವತ್ತು ಏನಾಗ್ತಾ ಇದೆ, ಮಗನನ್ನು ಕಳೆದುಕೊಂಡಂಥ ತಂದೆ ತಾಯಿಯ ಕಣ್ಣಲ್ಲೂ ಕೂಡ ಕಣ್ಣೀರೇ, ಅಥವಾ ಮಗನನ್ನು ಕೋಮು ದ್ವೇಷದಿಂದ ಏನು ಕೊಲೆ ಮಾಡಿರ್ತಕ್ಕಂಥ ಆ ಯುವಕನ ತಂದೆ ತಾಯಿಯ ಕಣ್ಣಲ್ಲೂ ಕೂಡ ಕಣ್ಣೀರೇ. ಆದ್ದರಿಂದ ಮತ್ತೆ ಜನರ ಜೀವದಲ್ಲಿ ಚೆಲ್ಲಾಟ ಆಗಲಿಕ್ಕೆ ಇವತ್ತು ಈ ಜಿಲ್ಲೆಯ BJP, ಸಂಘ ಪರಿವಾರ, RSS ಇವತ್ತು ಪಿತೂರಿಯನ್ನು ನಡೆಸ್ತಾ ಇದೆ. ಈ ಜಿಲ್ಲೆಯ ಜನತೆ ಯಾವ ಕಾರಣಕ್ಕೂ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತೇಳಿ ಹೇಳೋ ಮುಖಾಂತರ ಕಲ್ಲಡ್ಕ ಪ್ರಭಾಕರ್ ಭಟ್ನನ್ನು ತಕ್ಷಣವೇ ಬಂಧಿಸಬೇಕಂತೇಳಿ ಈ ಜಿಲ್ಲೆಯ ಜನತೆಯ ಪರವಾಗಿ ಒಕ್ಕೊರಲಿನಿಂದ ವಿನಂತಿಸ್ತಿದ್ದೇವೆ.